ಈರುಳ್ಳಿಯನ್ನ ಚೆನ್ನಾಗಿ ಈ ರೀತಿ ಕಟ್ ಮಾಡಿದ ನಂತರ ಬಿಸಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಗರಿ ಗರಿ ಆಗದ ನಂತರ ಅದನ್ನ ಒಂದು ಪ್ಲೇಟ್ ಅಲ್ಲಿ ಸಪರೇಟ್ ಆಗಿ ತೆಗೆದಿಡಬೇಕು. ಇದು ನಮಗೆ 1 kg ಚಿಕನ್ ಆರ್ಡರ್ ಬಂದಿತ್ತು. ಸೊ ಹಾಗಾಗಿ ನಾವು ಚಿಕನ್ ಬಿರಿಯಾನಿಯನ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಫಸ್ಟ್ ಸ್ಟೆಪ್ ಇದು. ನಂತರ ನೀವೇನ್ ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಚಿಕನ್ ತಂದ ತಕ್ಷಣ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಅದರಲ್ಲಿ ಉಪ್ಪು ಮತ್ತೆ ಅರಿಶಿಣ ಪುಡಿಯನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ನಾವು ಗರಿ ಗರಿಯಾಗಿ ಹುರಿದಿರುವಂತಹ ಈರುಳ್ಳಿ ಫ್ರೈ ಅನ್ನ ಹಾಕಿ, ನಂತರ ಪುದೀನವನ್ನ, ಕೊತ್ತಂಬರಿಯನ್ನ, ನಂತರ ಟೊಮ್ಯಾಟೊ, ಯಾಕೆ ನಾನು ದೊಡ್ಡದಾಗಿ ಹೆಚ್ಚಿದ್ದೀನಿ ಅಂತಂದ್ರೆ ಅದ್ರ ಸಿಪ್ಪೆ ಮೇಲ್ಗಡೆ ಬರುತ್ತಂತಾನೆ, ಸ್ವಲ್ಪ ಕರಿಬೇವು, ನಂತರ ಮಸಾಲೆ ಖಾರದ ಪುಡಿ, ಮಸಾಲ, ಉಪ್ಪು, ಒಂದ್ ಸ್ವಲ್ಪ ಅರಿಶಿನ ಪುಡಿ ಆಲ್ರೆಡಿ ನಾವು ಹಾಕಿದೀವಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದ್ ಬಟ್ಲ ಮೊಸರನ್ನ ಹಾಕಿ ಇದನ್ನ ಚೆನ್ನಾಗಿ ಕಲಸಬೇಕು. ಈ ರೀತಿ ಕೈಲೇ ಕಲಸಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಮಸಾಲ ಎಲ್ಲಾ ಪೀಸಸ್ ಗಳಲ್ಲೂ ಸಹಿತ ಚೆನ್ನಾಗಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ನಂತರ ಇದನ್ನ ಮ್ಯಾರಿನೇಟೆಡ್ ಗೋಸ್ಕರ ಒಂದು 10 ರಿಂದ 15 ನಿಮಿಷ ಫ್ರಿಜ್ ಅಲ್ಲಿ ಮ್ಯಾರಿನೇಟೆಡ್ ಗೋಸ್ಕರ ಇಡಬೇಕು. ಮ್ಯಾರಿನೇಟ್ ಆದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ, ಇನ್ನೊಂದು ಬಾಣಲೆಯಲ್ಲಿ ಕಾದಿ ಎಣ್ಣೆಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತೆ ಈ ಎಲ್ಲಾ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಹುರಿದು ಇಟ್ಕೊಂಡಿರ್ಬೇಕು. ನಂತರ ಆ ಹುರಿದಿದ್ದ ಮಸಾಲೆಗೆ ನಾವು ಕಲಸಿರುವಂತ ಮ್ಯಾರಿನೇಟೆಡ್ ಆಗಿರುವಂತ ಚಿಕನ್ ಅನ್ನ ಹಾಕ್ಬೇಕು. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಅದ್ರ ಮೇಲೆ ಮುಚ್ಚಳವನ್ನ ಮುಚ್ಚಿ ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಅದರದ ಹಬೆಯಲ್ಲಿನೇ ಅದು ಚೆನ್ನಾಗಿ ಬೇಯುವವರೆಗೂ ಅದನ್ನ ನಾವು ಸಪರೇಟ್ ಆಗಿ ಬಿಟ್ಬಿಡ್ಬೇಕು. ಅದಕ್ಕೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡುವ ಹಾಗೆ ಇಲ್ಲ. ಒಂದು 1.5 ಬಟ್ಲ ಯಾವ್ದಂತಂದ್ರೆ ಬಾಸ್ಮತಿ ರೈಸ್ ಅನ್ನು ತಗೊಂಡಿದ್ದೀನಿ. ನಂತರ ಒಂದು 3-3.5 ಬಟ್ಲ ಏನಂತಂದ್ರೆ ಜೀರಾ ರೈಸ್ ಅನ್ನು ತಗೊಂಡಿದ್ದೆ. ಅದನ್ನ ನೀರ್ ಹಾಕಿ ಒಂದು 10 ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಅದು ನೆನೆದ ನಂತರ ಅದನ್ನ ನೀರಲ್ಲಿ ಒಂದು 2-3 ನೀರು ಚೇಂಜ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮೇಲ್ಗಡೆ ಈ ರೀತಿ ವೈಟ್ ಸ್ಟಾರ್ಚ್ ಬರಬಾರದು. ಎಲ್ಲಾ ಕ್ಲೀನ್ ಮಾಡಿದ ನಂತರ ಬಿಸಿ ನೀರಿಗೆ ಈ ಎಲ್ಲಾ ಮಸಾಲೆಗಳನ್ನ ಹಾಕ್ಬೇಕು. ನೆಕ್ಸ್ಟ್ ಒಂದು ಬೇ ಲೀಫ್, ಮಸಾಲಾ ಲೀಫ್ ಅಂತ ನಾವು ಪುಲಾವಿ ಎಲೆ ಅಂತ ಏನ್ ಕರಿತೀವಿ, ಅದನ್ನು ಕೂಡ ಇದರಲ್ಲಿ ಹಾಕಿದ ನಂತರ ಲಿಂಬೆಹಣ್ಣು, ನಾನು ಚಿಕ್ಕದಾಗಿರುವಂತ ಲಿಂಬೆಹಣ್ಣು ಇತ್ತು, ಅದ್ರ ಲಿಂಬೆಹಣ್ಣನ್ನ ಹಿಂಡಿ ಅದರದ್ದು ಸಿಪ್ಪೆ ಸಹಿತ ಅದನ್ನೇ ಹಾಕ್ಬೇಕು. ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿರೋ ರೈಸ್ ಅನ್ನ ಇದರಲ್ಲಿ ಹಾಕ್ಬೇಕು. 50% ಬೇಯುವವರೆಗೂ ಇದನ್ನ ಬಿಡಬೇಕು. ಆ ಕಡೆಗೆ ನಮ್ಮ ಚಿಕನ್ ಸಹಿತ 50% ಬೇಯುವವರೆಗೂ ಬಿಡಬೇಕು. ಬೆಂದ ನಂತರ ನಾವು ಇದರಲ್ಲಿ ಇರುವಂತಹ ರೈಸ್ ಅನ್ನ 50% ರೈಸ್ ಅನ್ನ ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದ ನಂತರ ಅದೇನು ಬೆಂದಿರ್ತದಲ್ಲ ಚಿಕನ್, ಈ ರೈಸ್ ಅಲ್ಲಿ ಹಾಕ್ಬೇಕು. ಅದ್ರ ಜೊತೆಗೆ ತುಪ್ಪವನ್ನು ಹಾಕಿದ್ರೆ ಫ್ರಾಗ್ರೆನ್ಸ್ ಬಹಳ ಚೆನ್ನಾಗಿ ಬರುತ್ತೆ. ತುಪ್ಪ, ಆನಿಯನ್ ಫ್ರೈ ಮತ್ತೆ ಇದು ಒಣ ದ್ರಾಕ್ಷಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಮತ್ತೆ ಉಳಿದಿರುವಂತಹ ರೈಸ್ ಅನ್ನು ಸಹಿತ ಇದಕ್ಕೆ ಹಾಕ್ಬೇಕು. ಲಿಂಬೆಹಣ್ಣಿನ ಸಿಪ್ಪೆ ಏನಿರುತ್ತಲ್ಲ ಅದನ್ನ ಹೊರಗಡೆ ತೆಗಿರಿ, ಅದು ಅದರಲ್ಲಿ ಉಳಿಬಾರ್ದು. ನಂತರ ಮತ್ತೆ ಆನಿಯನ್ ಫ್ರೈ ಮತ್ತೆ ಒಣ ದ್ರಾಕ್ಷಿಯನ್ನು ಹಾಕಿ, ನೆಕ್ಸ್ಟ್ ಮತ್ತೆ ಒಂದಿಷ್ಟು ತುಪ್ಪ ಎಷ್ಟು ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಅದಕ್ಕೆ ನಾವು ಬಿಸಿ ನೀರನ್ನ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕುವಂಗಿಲ್ಲ. ಪಕ್ಕದಲ್ಲಿ ಬಿಸಿ ನೀರು ಮಾಡಿ ಆ ಬಿಸಿ ನೀರನ್ನ ಅದ್ರ ಮೇಲೆ ಹಾಕ್ತಾ ಇದ್ರೆ ಒಳಗಡೆ ರೈಸು ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ನಮಗೆ ಬಿರಿಯಾನಿ ಫ್ಲೇವರ್ ಬಹಳ ಚೆನ್ನಾಗಿ ಘಮ ಘಮ ಅಂತ ಬರುತ್ತೆ. ಓಕೆ, ಈಗ ಈ ರೀತಿ ನೀವು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಫ್ಲೇಮ್ ಜಾಸ್ತಿ ಮಾಡುವಾಗಿಲ್ಲ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಅರಳಿದೆ. ರೈಸ್ ಎಲ್ಲವೂ ಅರಳಿ ಬಿಟ್ಟಿರ್ತದೆ ಅಷ್ಟೊತ್ತಿಗೆ. ನಂತರ ಒಂದ್ ಸ್ವಲ್ಪ ಸ್ಪೂನ್ ತಗೊಂಡು ಅದನ್ನ ಚೆನ್ನಾಗಿ ಕಲಸಬೇಕು. ಒಳಗಡೆ ಇರುವಂತಹ ಚಿಕನ್ ಪೀಸಸ್ ಗಳನ್ನ ಒಂದ್ ಸ್ವಲ್ಪ ಮೇಲ್ಗಡೆ ಬರುವ ಹಾಗೆ, ಜಾಸ್ತಿ ಕಲಸುವಂಗಿಲ್ಲ, ಇಲ್ಲಾಂತಂದ್ರೆ ಚಿಕನ್ ಪೀಸ್ ಎಲ್ಲ ಒಡೆದೋಗಿತ್ತು. ನಾನು ಲೆಗ್ ಪೀಸ್ ಗಳನ್ನ ಹಾಕಿದ್ದೀನಿ, ಆರ್ಡರ್ ಕೊಟ್ಟಿದ್ದಾರೆ ಅಂತ ಏನು ಬಿಟ್ಟಿಲ್ಲ. 3 ಲೆಗ್ ಪೀಸ್ ಇದೆ 1 kg ಚಿಕನ್ಗೆ. ನಂತರ ಇದನ್ನ ಚೆನ್ನಾಗಿ ಕಲಸಿದ ನಂತರ ಇದು ನಮ್ ತಿನ್ನಕ್ಕೆ ರೆಡಿ. ಕೋಸಂಬರಿಗೆ ಗಜ್ರಿ ಈ ರೀತಿ ಫೈನ್ ಆಗಿ ಕಟ್ ಮಾಡ್ಕೊಳ್ಳಿ. ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ, ಟೊಮೆಟೊ, ಒಂದ್ ಸ್ವಲ್ಪ ಹಸಿ ಮೆಣಸಿನಕಾಯಿ, ಸೌತೆಕಾಯಿ, ಕೊತ್ತಂಬರಿ, ಒಂದು 4-5 ಎಲೆ ಪುದೀನ. ಫಸ್ಟ್ ಎಲ್ಲಾ ವೆಜಿಟೇಬಲ್ಸ್ ಅನ್ನ ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅದಕ್ಕೊಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಇಟ್ಕೊಂಡ್ಬಿಡಿ. ನಂತರ ಒಂದು ಬೌಲ್ ಮೊಸರನ್ನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಕಲಿಸ್ಬಿಟ್ರೆ ವಾವ್, ನಮ್ದು ಕೋಸಂಬರಿ ರೆಡಿ ಆಯ್ತು. ಆ ಕಡೆ ಬಿರಿಯಾನಿ, ಈ ಕಡೆ ಕೋಸಂಬರಿ. ನೀವು ಕೂಡ ಟ್ರೈ ಮಾಡಿ, ಒಳ್ಳೇದಾಗುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕಂತಂದ್ರೆ ನಾನು ಕಾಮೆಂಟ್ ಅಲ್ಲಿ ತಿಳಿಸಿ.